ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ ನಮ್ಮ ಅಮ್ಮಂದು 4 ಕಡೆ ಚೈನ್ದು ಒಂದು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ಚೈನ್ ಬಂದು ನಮ್ಮಮ್ಮ 22 ವರ್ಷ ಆಯಿತು ಮಾಡಿಸ್ಕೊಂಡು. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದೇ ಆ ಚೈನು, 4 ಕಡೆ ಚೈನು. ಹಾಗೆ ಈ ಸರಕ್ಕೆ ಅಮ್ಮ ಮ್ಯಾಚ್ ಆಗೋ ಥರ ಒಂದು ಇಯರಿಂಗ್ಸ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹತ್ರದಿಂದನೇ ತೋರಿಸ್ತೀನಿ ನೋಡಿ. ಇದನ್ನ ಹತ್ರದಿಂದನೂ ಕೂಡ ನಾನು ತೋರಿಸ್ತೀನಿ, ಡಿಸೈನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ, ಬನ್ನಿ. ಹಾಗೆ ನಿಮಗೆ ಈ ಒಂದು ಓಲೆದು ಮತ್ತು ಈ ಸರದ್ದು ವೆಯ್ಟ್ ಎಷ್ಟಿದೆ ಅಂತ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ. 4 ಎಳೆ ಚೈನಲ್ಲಿ ನೀವು ತುಂಬ ಥರ ಡಿಸೈನ್ಸ್ನು ಕೂಡ ನೋಡ್ಬೋದು. ಗಂಡು ಬೇರುಂಡ, ತಾವರೆ ಹೂವಿನ ಡಿಸೈನ್ಸು ಈ ಥರದಲ್ಲಿ. ಆದರೆ ನಮ್ಮಮ್ಮ ಲಕ್ಷ್ಮಿ ಡಿಸೈನೇ ಬೇಕು ಅಂತ ಹೇಳಿ ಲಕ್ಷ್ಮಿ ಡಿಸೈನ್ಸಲ್ಲೇ ಈ ಒಂದು ಮೋಕ್ನ ಮಾಡಿಸಿದ್ದಾರೆ ನೋಡಿ. ಬ್ಯಾಕಲ್ಲೂ ಕೂಡ ಈ ರೀತಿ ಇದೆ. ಹಾಗೆ ಇದಕ್ಕೆ ನಮ್ಮಮ್ಮ ರೆಡ್ಡು ಮತ್ತು ವೈಟು ಸ್ಟೋನ್ನ ಹಾಕಿಸಿ ಕೂತಿರುವಂತಹ ಲಕ್ಷ್ಮಿನ ಮಾಡಿಸ್ಕೊಂಡಿದ್ದಾರೆ. ಕೂತಿರುವಂತಹ ಲಕ್ಷ್ಮಿ ತುಂಬಾ ಒಳ್ಳೆಯದು ಅಂತ ಹೇಳಿ. ಹಾಗೆ ಚೈನ್ ಡಿಸೈನ್ಸ್ ನೋಡಿ ಈ ಥರ ಬಂದಿದೆ. ಇದರಲ್ಲಿ ಅವಲಕ್ಕಿ ಡಿಸೈನ್ಸ್ ಮತ್ತು ಇನ್ನೂ ತುಂಬ ಅಂದರೆ ಇನ್ನೂ ಒಂದು 2-3 ಡಿಸೈನ್ಸ್ ಬರುತ್ತೆ. ನಮ್ಮ ಅಜ್ಜಿ ಹತ್ರ ಒಂಥರ ಅವಲಕ್ಕಿ ಥರ ಇದೆ. ಇದು ಬಂದು ಒಂಥರ ಡಿಸೈನು. ಇದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಲೆಂತ್ ಬಂದು ಇಷ್ಟುದ್ದ ಇದೆ ನೋಡಿ. ಹಾಕ್ಕೊಂಡಾಗ ಇದು ಸೈಡಿಗೆ ಬರುತ್ತೆ. ನಮ್ಮ ಅಮ್ಮಂದು ಒಂದು ಫೋಟೋನು ಕೂಡ ಅಟ್ಯಾಚ್ ಮಾಡಿರ್ತೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ನಾನು ಫಸ್ಟೇ ಹೇಳ್ದಂಗೆ ಇದ್ರ ವೆಯ್ಟ್ ಬಂದು 100 ಗ್ರಾಮು. ನಮ್ಮ ಡ್ಯಾಡಿ 22 ವರ್ಷ ಆಯಿತು ನಮ್ಮ ಅಮ್ಮಂಗೆ ಮಾಡಿಸ್ಕೊಟ್ಟು. ಇದು ಬಂದು 4 ಎಳೆ ಸರ ಯಾವಾಗಲಿದ್ರೂ ಟ್ರೆಂಡಲ್ಲಿದೆ. ವಯಸ್ಸಾದವರು ಹಾಕ್ಕೋಬೋದು. ಹಾಗೆಯೇ ನಮ್ಮಂಥ ಚಿಕ್ಕ ಏಜ್ ಅವರು ಕೂಡ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಒಂದು ಚೈನ್ನ ಅಮ್ಮಂಗೆ ಡ್ಯಾಡಿ ಮಾಡಿಸ್ಕೊಟ್ಟಿದ್ದಾರೆ. ನಾನು ತುಂಬ ದಿನದಿಂದ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇದು ಲಾಕರಲ್ಲಿತ್ತು. ನಮ್ಮಮ್ಮ ಮನೆಯಲ್ಲಿ ಯಾವುದೇ ಥರ ಒಡವೆ ಏನು ಇಟ್ಕೊಳ್ಳಲ್ಲ, ಸೇಫ್ಟಿ ಇಲ್ಲ ಅಂತ ಹೇಳಿ ಎಲ್ಲ ಕೂಡ ಲಾಕರಲ್ಲಿ ಇಡ್ತಾರೆ. ಇವತ್ತು ಯಾವುದೋ ಫಂಕ್ಷನ್ ಇತ್ತು ಅಂತ ಹೇಳಿ ತೊಗೊಬಂದಿದ್ರು. ಹಾಗಾಗಿ ಇದ್ರದ್ದೊಂದು ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ಸರ ಯಾವ ರೀತಿ ಇದೆ ಅಂತ ಹೇಳಿ. ಈ ಥರದ್ರಲ್ಲಿ 3 ಎಳೆಲೂ ಕೂಡ ಮಾಡಿಸ್ಕೊಳ್ತಾರೆ. ಅದು ಕೂಡ ಡಿಸೈನ್ಸ್ ಚೆನ್ನಾಗಿರುತ್ತೆ. ಪ್ಲೈನ್ದು ಪೆಂಡೆಂಟ್ ಎಲ್ಲ ಮಾಡಿಸ್ಕೊಂಡು ಈ ಒಂದು ಚೈನ್ಗೆ ಅಮ್ಮ ಮ್ಯಾಚ್ ಆಗೋ ಥರ 9.5 ಗ್ರಾಮ್ಗೆ ಈ ಥರ ಒಂದು ಓಲೆನ ತೊಗೊಂಡಿದ್ದಾರೆ. ಕೆಳಗಡೆಗೆ ಮಾಟಿನೂ ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಓಲೆ ವೆಯ್ಟ್ ಇದೆ ಅಲ್ವಾ, ಹಾಗಾಗಿ ಸಪೋರ್ಟ್ಗೆ ಇರಲಿ ಅಂತ ಹೇಳಿ ಮಾಟಿ ಮಾಡಿಸಿದ್ದಾರೆ. ನಾನು ಹೇಳ್ದಂಗೆ ಫಸ್ಟು ಅದಕ್ಕೆ ರೆಡ್ಡು ಮತ್ತು ವೈಟ್ ಸ್ಟೋನ್ ಹಾಕ್ಸಿದ್ರಲ್ವ, ಹಾಗಾಗಿ ವೈಟ್ ಸ್ಟೋನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ರೆಡ್ಡು ಸ್ಟೋನ್ನ ಹಾಕಿಸ್ಕೊಂಡು ಈ ಥರ ಒಂದು ಓಲೆನ ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಡಿಸೈನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮ್ಮ ಅಮ್ಮಂಗೆ ಕಳಿಸಿದ್ದೆ. ಪಿಕಾಕ್ ಡಿಸೈನ್ ಬಂದಿದೆ. ಇದು ಬಂದು ಗ್ರೀನ್ ಹರಳಿತ್ತು. ಅಮ್ಮ ಗ್ರೀನ್ ಹರಳು ಬೇಡ ಅಂತ ಹೇಳಿ ರೆಡ್ ಹರಳನ್ನ ಹಾಕ್ಸಿದ್ದಾರೆ. ಈ ಥರದ್ದು ಓಲೆ ಯಾವಾಗಲಿದ್ರೂ ಕೂಡ ಯಾರು ಬೇಕಾದರೂ ಹಾಕ್ಕೋಬೋದು. ಇವಾಗ ಅಗ್ಲದ ಓಲೆನೇ ಒಂದು ಟ್ರೆಂಡ್ ಆಗಿರೋದ್ರಿಂದ ನಮ್ಮ ಅಂದರೆ ಚಿಕ್ಕ ಏಜವರು ಕೂಡ ಹಾಕ್ಕೊಂಡ್ರು ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ನಿಮಗೆಲ್ಲ ಈ ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಿ ಅಲ್ವಾ ಓಲೆ ಮತ್ತು ಅಮ್ಮಂದು 4 ಎಳೆ ಸರ ಯಾವ ರೀತಿ ಇದೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.